ಹಾಯ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕತೆ ಧಾರಾವಾಹಿ ಏನಾಗಿದೆ ನೋಡೋಣ ಬನ್ನಿ. ಭೂಮಿ ಸ್ನಾನ ಮಾಡ್ಕೊಂಡು ಈಚೆ ಬರ್ತಾಳೆ. ಅಷ್ಟೊತ್ತಿಗೆ ಅಜಿತನು ಕೂಡ ಬರ್ತಾನೆ. ಸಾಹೇಬ್ರೆ, ನನ್ನ ಕೆಲಸ ಸುಲಭ ಮಾಡಿದ್ಕೆ ಬಹಳ ಥ್ಯಾಂಕ್ಸ್ ಅಂತಾಳೆ. ಯಾಕೆಂದ್ರೆ ಒಪ್ಪಂದದ ಮದ್ವೆ ಮುಗಿತಾ ಇದೆ, ಹೊರಟೋಗ್ತೀನಿ ಅನ್ನೋಂಥ ವಿಚಾರಕ್ಕೆ. ಅಜಿತನಿಗೆ ಮುಖ್ಯವಾಗಿ ಬೇಕಾದಂತ ವಿಚಾರ ವಜ್ರದ ನಕ್ಲೇಸು ಅದು ಎಲ್ಲಿದೆ ಅನ್ನುವಂಥದ್ದೇ. ಬರ್ತಾಳೆ, ಇಲ್ಲಿ ಬಂದು ಅವ್ರ ಅಮ್ಮನ ಹತ್ರ ನಿಂತಿರ್ತಾಳೆ. ಅಷ್ಟೊತ್ತಿಗೆ ಅಜಿತನು ಕೂಡ ಬರ್ತಾನೆ. ವರ್ಕೌಟ್ ಎಲ್ಲ ಮಾಡಿಸ್ಬಿಟ್ಟು ಅದಾದ್ಮೇಲೆ ಅವ್ರ ಅಮ್ಮನ ಹತ್ರ ನಿಂತಿರೋ ಇವಳನ್ನ ಸರಿ ನೀನ್ ಯಾಕೆ ನಿಂತಿದಿ? ಏನಿಲ್ಲ ಸಾಹೇಬ್ರೆ, ಅಮ್ಮನ್ ಮಾತಾಡ್ಸಕ್ ನಿಂತ್ಕೊಂಡೆ. ಅಮ್ಮ ಏನಕ್ಕೆ ಬಂದ್ರಿ ಇಲ್ಲಿಗೆ ಅಂತ ಕೇಳ್ತಾ ಇದ್ದೆ. ನಾನೇ ಬರಳಿದ್ದು. ಭಾಗ್ಯಮ್ಮನು ಅಂತಾರೆ, ಸಾಹೇಬ್ರು ಬರಳಿದ್ರು. ಅದಕ್ಕೆ ಅಜಿತ್ ಮುಖ ಒಂಥರ ಮಾಡ್ತಾರೆ. ಅದಕ್ಕೆ ಭಾಗ್ಯಮ್ಮ ನೋಡಿದ್ದರು, ಯಾಕೆ ಸಾಹೇಬ್ರು ಅಂದಲ್ಲ, ಅದಕ್ಕೇನಪ್ಪ ಬೇಸರ ಮಾಡ್ಕೋಬೇಡ ಅಂತಾರೆ. ಅಲ್ಲ ಅಮ್ಮ, ಇನ್ನೇನಿಲ್ಲ, ದಾಮೋದರರಾವ್ ಬಂದಿದ್ರಲ್ಲ ಅವ್ರ ಮನೇಲಿ ನೀವಿದ್ರಿ, ನಿಮ್ ಯಜಮಾನ್ರು ಕೂಡ ಬಂದು ಭೂಮಿನ ಕರ್ಕೊಂಡ್ ಬಂದಾಗ ಒಂದು ಬೆಲೆ ಬಾಳುವಂತ ನಕ್ಲೆಸ್ ಕೊಟ್ರು ಅನ್ನೋಂತ ವಿಚಾರ ಗೊತ್ತಾಯ್ತು. ಆದ್ರೆ ಅದು ಎಲ್ಲಿ ಏನು ಅನ್ನೋದು ಗೊತ್ತಾಗ್ತಾ ಇಲ್ವಲ್ಲ. ಅದಕ್ಕೆ ಭಾಗ್ಯಮ್ಮ ಅಂತಾರೆ, ಹೂನಪ್ಪ, ಅದು ನಾನು ಕೂಡ ನೀವು ಸ್ಟೇಷನಿಗೆ ಬಂದಾಗ ಹೇಳಿದ್ನಲ್ಲ, ಒಂದ್ ಪೆಟ್ಟಿಗೆನಲ್ಲಿ ಅವಳಿಗೆ ಸಂಬಂಧಪಟ್ಟ ಬಟ್ಟೆ ಗೆಜ್ಜೆ ಪ್ರತಿಯೊಂದು ಕೂಡ, ಆ ಒಡವೆ ಏನಾದ್ರೂ ನಾವು ಬಳಸ್ಕೊಳ್ಳಿ ಕಷ್ಟಕ್ಕಾಗ್ಲಿ ಅಂತ ಕೊಟ್ಟಿದ್ರೆ, ಆದ್ರೆ ನಾವ್ ಯಾವತ್ತೂ ಕೂಡ ಅದನ್ನ ಒಂದು ದಿನನೂ ನಾವು ಬಳಸ್ಲೇ ಇಲ್ಲ, ನಮ್ ಕಷ್ಟಕ್ಕೂ ಬಳಸ್ಕೊಳ್ಳಿಲ್ಲ. ಅದ್ ಹಂಗೆ ಎತ್ತಿಟ್ಟಿದ್ದು ಇವಳು ತಂದೆ ತಾಯಿ ಹುಡ್ಕೋಕ್ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಭೂಮಿ, ನಿನ್ಗೆ ಹೇಳಿದ್ನಲ್ಲ ಎಲ್ಲ ಅದು. ಅದಕ್ಕೆ ಅಜಿತ್ ಕೇಳ್ತಾನೆ, ಎಲ್ಲ ಭೂಮಿ ಅಂದಾಗ, ಭೂಮಿಯ ಅವಳಿದ್ದವಳು, ಸಾಹೇಬ್ರೆ ಅದೆಲ್ಲ ಯಾಕೀಗ? ಅವಾಗ ಮನೆ ಎಲ್ಲ ಕೆಡವಾಕ ಬಂದಿದ್ರಲ್ಲ ರೌಡಿಗಳು, ಆಗ್ಲೂ ಪೆಟ್ಟಿಗೆ ಕಳವಾಗಿದ್ದೆ, ನಿಮಗೆ ಗೊತ್ತಿರ್ಬೇಕು, ನೆನ್ಪಿರ್ಬೇಕು. ಆಗಿದ್ದೆಲ್ಲೋ ಹೋಗಿದ್ದೆ ಬಿಡಿ, ನನಗೆ ತಲೆ ನೋಯ್ತಾ ಇದೆ, ನಾನು ಟೀ ಕುಡಿಬೇಕು, ಅಮ್ಮ ಬರ್ತೀನಿ ಕಡಮ್ಮ ಅಂತ ಹೋಗ್ಬಿಡ್ತಾಳೆ. ಬಂದು ದೇವ್ರ ಮುಂದೆ ಪೂಜೆ ಮಾಡ್ತಾ ಇರ್ತಾಳೆ. ಪೂಜೆ ಮಾಡ್ತಾರೆ, ಇವಳು ಕೂತ್ಕೊಂಡು ಕಣ್ಣೀರ್ ಹಾಕ್ತಾ ಇರೋದನ್ನ ನೋಡಿ ಪಾಪಿ ದೇವಿಯಾನಿ ಬರ್ತಾಳೆ. ಅಯ್ಯೋ ಯಾಕಮ್ಮ ಭೂಮಿ ಅಳ್ತಾ ಇದೀಯಾ ದೇವ್ರ ಮುಂದೆ ನಿಂತ್ಕೊಂಡು? ಹಾಗೆ ಅದೇನಿದ್ರು ನನ್ ಜೊತೆ ಹೇಳ್ತೀನಿ ನರಿ ಅಂತ ಅವಳು. ಅದಕ್ಕೆ ಇವಳು ಈ ಮುಗ್ದೆ ಮೊದ್ಲೇ ಬಂದ್, ಭೂಮಿ ಏನಿಲ್ಲ ದೇವಿಯಾನಿ ಅಮ್ಮ, ನಕ್ಲೆಸ್ ಬಗ್ಗೆ ಅಜಿತ್ ಸಾಹೇಬ್ರು ವಿಚಾರಿಸ್ಬಿಟ್ರು. ಪಕ್ಕ ಅವಳಿಗೆ ಶಾಕ್ ಆಗ್ಬಿಡ್ತದ. ವಿಚಾರಿಸಿದ್ನ ಅಜಿತ? ಭೂಮಿ, ನಕ್ಲೆಸ್ ಬಗ್ಗೆ ನೀನ್ ಬಾಯ್ಬಿಟ್ಬಿಟ್ಟಿಯಾ? ಅದಕ್ಕೆ ಭೂಮಿ ಅಂತಾರೆ, ಇಲ್ಲ ಅಮ್ಮ, ಇದೇ ಫಸ್ಟ್ ಟೈಮು ನಾನು ಸುಳ್ಳು ಹೇಳಿದ್ದವ್ರಿಗೆ. ಸುಳ್ಳು ಹೇಳಿದ್ನಲ್ಲ ಅನ್ನ ಭಾವನೆ ನನಗೆ ಕಾಡ್ತಾ ಇದೆ, ನೋವಾಗ್ತಾ ಇದೆ ಪಾಪ ಅಂತಾಳೆ. ಅದಕ್ಕೆ ಅವ್ಳು ದೇವಿಯಾನಿ ಅಂತಾಳೆ. ಅವ್ಳಿಗೆ ಹೇಳ್ಬಿಟ್ರೆ ಇವಾಗ ಎಲ್ಲ ಬಂಡವಾಳ ಬಯಲಾಗುತ್ತಲ್ಲ. ಅಯ್ಯೋ ಒಳ್ಳೇದ್ ಮಾಡ್ದೆ ಭೂಮಿ, ಈಗ ಹೇಳ್ಬಿಟ್ರೆ ನೋಡು ಭಾಗ್ಯಮ್ಮನವರು ನೊಂದ್ಕೋತಾರ. ಏನಾದ್ರೂ ಇವನ್ ಕಂಡಿಡಿಯಕ್ ಹೋಗಿ ಅಕಸ್ಮಾತ್ ಸಿಕ್ಕಿದ್ರು ಎಷ್ಟು ನೋವಾಗುತ್ತೆ ಅಲ್ವಾ? ಹುಷಾರ್ ಬೇರೆ ಇಲ್ಲ ಅವ್ರಿಗೆ. ಎಲ್ಲ ಅವ್ರು ಹುಷಾರಾಗ್ಲಿ, ಬಿಡುಗಡೆನೂ ಆಗ್ಬಿಡ್ಲಿ, ಅವಾಗ ಹೇಳುವಂತೆ, ಯಾಕೆ ತೊಂದ್ರೆ ಇಲ್ಲ. ನಕ್ಲೆಸ್ ಬಗ್ಗೆ ಈಗ ತಲೆನೇ ಕೆಡ್ಸ್ಕೊಬೇಡ ಭೂಮಿ, ಅರ್ಥ ಆಯ್ತಾ ನಾನು ಹೇಳಿದ್ದು? ಆಯ್ತಮ್ಮ ಅಂತ ಬರ್ತಾಳೆ. ಬಂದು ರೂಮಲ್ಲಿ ಕೂತಿರ್ಬೇಕಾದ್ರೆ ಅಜಿತ್ ಬಂದ್ಬಿಟ್ಟು, ಭೂಮಿ ನನಗೆ ಸ್ಟೇಷನ್ಗೆ ಲೇಟ್ ಆಗ್ತಾ ಇದೆ, ನಾನು ಬರ್ತೀನಿ. ಆಯ್ತು ಸಾಹೇಬ್ರೆ ಅಂತಾಳೆ. ಎಲ್ಲ ಪೂಜೆ ಮಾಡ್ಸೋಕೆ ಅಂತೇಳಿ ಸಂಭ್ರಮದಿಂದ ಓಡಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಜಿತನಿಗೆ ಅವನು ಹೊರಡ್ಬೇಕು ಸ್ಟೇಷನ್ಗೆ. ಅಷ್ಟರಲ್ಲಿ ಮಯೂರಿಯಿಂದ ಫೋನ್ ಬರ್ತದೆ. ಯಾಕೆಂದ್ರೆ ಸತ್ಯನ ಕೇಳಿರ್ತಾರೆ, ಮಯೂರಿ ಬರ್ತಾಳೇನಪ್ಪ, ಫೋನ್ ಮಾಡಿದ್ದೆ ತಾನೇ ಅಂತಾರೆ. ಅಜಿತ ಇದ್ದವನು, ಅಲ್ಲ ಸತ್ಯನ, ನನಗೆ ಈಗಿಂತ ನಿಮ್ಗೆ ಚೆನ್ನಾಗ್ ಗೊತ್ತು, ನಿಮ್ಗೂ ಹೇಳಿದ್ದೆ ತಾನೇ ಫೋನ್ ಮಾಡಿ ಅಂತ. ಅಯ್ಯೋ ಎಲ್ಲಿ ನೀನು ತೊಂದರೆ ತಗೋಬೇಡಿ, ಯಾವ ಮೂಲೆಯಲ್ಲಿದ್ರು ಬಂದ್ಬಿಡ್ತಾಳೆ. ಖಂಡಿತವಾಗ್ಲೂ ಒಂದ್ ಹೇಳ್ತೇನೆ, ನಚಿಗೆ ಮಯೂರಿನೇ ಸೂಕ್ತವಾದಂತಹ ಜೋಡಿ. ಖಂಡಿತ ಸ್ಟೋರಿಯು ಕೂಡ ಬಹಳ ಚೆನ್ನಾಗಿ ಮುಂದುವರಿತದೆ. ಯಾಕೆಂದ್ರೆ ಯಾರು ಕೂಡ ಕೊಲೆಗಡಿಕೆ ತಾಯಿ, ಕೊಲೆಗಡಿಕೆ ಮಗಳು, ಬರೀ ಮನೆ ಹಾಳು ಮಾಡ್ಬೇಕು, ಇವ್ರನ್ನೆಲ್ಲ ಹೊರ ಹಾಕ್ಬೇಕು ಅಂತಲೇ ಸಂಚು ಮಾಡ್ತಾ ಇರ್ತಕ್ಕಂಥ ಇವರಿಬ್ರನ್ನ ಈ ಮನೆ ಒಳಗೆ ಸೇರ್ಸ್ಕೊಬಿಟ್ರೆ ಖಂಡಿತವಾಗಿಯೂ ಕೂಡ ಎಲ್ಲೋ ಒಂದ್ ಕಡೆ ವೀಕ್ಷಕ ಬಂದವ್ರಿಗೂ ಕೂಡ ನೋವಾಗ್ತದೆ. ಆ ತರನಾಗದೆ ನಚಿಯ ಹೆಂಡತಿ ಮಯೂರಿನೇ ಆಗ್ಲಿ ಅಂತ ಹೇಳಿ ಆಶಿಸೋಣ. ಸರಿ, ಎಲ್ರು ಕೂಡ ಹೂವಿನ ತೋರಣ ಕಟ್ತಾ ಇರ್ತಾರೆ. ಅಷ್ಟೆಲ್ಲ ಅಜಿತ ಆ ಕಡೆಯಿಂದ ಫೋನ್ ಬರ್ತದೆ. ಮಯೂರಿ ಫೋನ್ ಮಾಡ್ತಾರೆ, ಏನೇ ಸುಂದ್ರಿ ಎಲ್ಲಿದೀಯೆ, ಎಷ್ಟೊತ್ತಿಗೆ ಬರ್ತೀಯೆ? ಅವಳು ಆ ಕಡೆಯಿಂದ, ಬರ್ತೀನೋ, ಖಂಡಿತ ಬರ್ತೀನಿ. ಅದಕ್ಕೆ ಅಜಿತ್ ಅಂತಾನೆ, ಆಗಲ್ವೇ, ಪೂಜೆ ಇದೆ ಅದಕ್ಕೋಸ್ಕರ. ಆಯ್ತು ಬರ್ತೀನಿ, ಎಷ್ಟೊತ್ತಿಗೆ ಬರ್ತೀಯ ಹೇಳು, ಪಿಕಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಅವಳು ಪಾಪ ಕಾರ್ ಹೋಗ್ಸಲ ಆದ್ರೆ ಕಾರ್ ಡ್ರೈವ್ ಮಾಡ್ಕೊಂಡು ಅವಳೇ ಬಂದಿದ್ಲು. ಅಷ್ಟೊಳಗಡೆ ಭೂಮಿ ಹೊರಗಡೆ ರಂಗೋಲಿ ಹಾಕ್ತಾ ಇರ್ತಾಳೆ. ರಂಗೋಲಿ ಹಾಕ್ಬೇಕಾದ್ರೆ ಅವಳು ಅಂಜು ಬಂದ್ಬಿಟ್ಟು, ಭೂಮಿ ನಾನು ರಂಗೋಲಿ ಹಾಕ್ಲಾ? ಅದಕ್ಕೆ ಭೂಮಿ ಅಂತಾಳೆ, ಕಲಿಯೋದಿದ್ದೇ ಇದೆ, ಕಲಿಯುವಂತೆ ಬಿಡು, ತಾನಾಗಿ ಕಲಿತದೆ, ಕಲ್ಸ್ಕೊಡು ಅಂತ ಮತ್ತೆ ಕೇಳ್ತಾಳೆ ಅಂಜು. ಕಲಿಯುವಂತೆ. ಮತ್ತೆ ಅಂಜು ಇದ್ದವಳು, ಹಾಗಾದ್ರೆ ನಾನು ಬಣ್ಣ ಹಾಕ್ಲಾ ಇದಕ್ಕೆಲ್ಲ ಅಂತಾಳೆ. ಅದಕ್ಕೆ ಭೂಮಿ ಇದ್ದವಳು, ಹಾಕು, ಹೇಗಿದ್ರು ಬೇಗ ಮದ್ವೆ ಆಗುತ್ತಲ್ವಾ, ಖಂಡಿತ ಆಗ್ಬಾರ್ದು ನಚ್ಚಿ ಜೊತೆ, ನೀನು ಹಾಗೇನೆ ಬಣ್ಣ ಹಾಕು ಆಯ್ತಾ? ಆಯ್ತು ಭೂಮಿ, ನಾನು ಹಾಗೆ ಬಣ್ಣ ಹಾಕ್ತೀನಿ, ನೀನ್ ಬಿಡ್ತಾ ಇರು.
ಸರಿ ಎಲ್ಲ ಮುಗಿಯುತ್ತೆ, ಅಡಿಗೆ ಮನೆಗೆ ಬರ್ತಾಳೆ. ಅಡಿಗೆ ಮನೆಗೆ ಬಂದ್ರೆ ಈ ಕಡೆ ಶ್ರವಣ್ ಮತ್ತೆ ಅಜ್ಜಿ ಎಲ್ರು ಕೂತಿರ್ತಾರೆ. ಈ ದೇವ್ಯಾನಿ ಎಲ್ಲಿ ನನ್ ಮಗಳಿಗೆ ಅಡ್ಡಿ ಹಾಕ್ತಾಳೋ ಅಂತ ಹೇಳಿ ಭವ ಮನಸ್ವಿನಿ ಅವಾಗ ಮದ್ವೆ ನಾನು ಅಮ್ಮ ಬಂದ್ಮೇಲೆ ಆಗ್ತೀನಿ ಅಂತ ಅಂದಿದ್ಲು, ಅದ್ ನೆನ್ಪಿದೆ ತಾನೆ? ಹೇಳಮ್ಮ. ಸರಿ ಸರಿ, ಹೌದು ನೆನ್ಪಿದೆ, ಹೇಳು. ಅದಕ್ಕೆ ಈಗ ನನ್ ಮಗಳ ಜೊತೆ ಅವಳಗ್ ಮದ್ವೆ ಆಗ್ಬಿಡ್ಲಿ, ಫಿಕ್ಸ್ ಮಾಡ್ಬಿಡಿ. ಆಯ್ತಾಯ್ತು, ಈಗ್ಲೇ ಹೇಳ್ತೀನಿ ಅವಳಿಗೆ. ಅದಕ್ಕೆ ಮತ್ತೆ ಇನ್ನೆಲ್ಲಿ ಹೇಳ್ಬಿಟ್ರೆ ಅವಳು ಇನ್ನೊಂದು ಪ್ಲಾನ್ ಮಾಡ್ತಾಳೆ ಅಂತ ಎದ್ರಿಕೊಂಡು ದೇವಿಯನ್ನು ಬಾಬಾ ಈಗ್ಲೇ ಹೇಳಕ್ ಹೋಗ್ಬಿಡಿ, ಸುಮ್ನೆ ಇದ್ಬಿಡಿ, ಯಾಕೆ ಈಗ್ಲೇ ಅವಳಿಗೆ ತಲೆ ಕೆಡ್ಸೋದ್ ಬೇಡ ಅಂತ ಹೇಳಿ ಅಂತಾಳೆ. ಅಜ್ಜಿನೂ ಕೂಡ ಆಯ್ತಪ್ಪ ಅಂತ ಹೇಳಿ ಅವರು ಕೂಡ ಒಪ್ಪಿಗೆ ಕೊಡ್ತಾರೆ. ಎಲ್ಲೋ ಶಾರದಾ ಎಲ್ಲೋ ಶ್ರವಣ ಅಂತೇಳಿ ಅಜ್ಜಿ ಕೇಳ್ತಾರೆ. ಇನ್ನೆಲ್ಲಿರ್ತಾಳಮ್ಮ, ಭೂಮಿ ಬಿಟ್ಟು ಒಂದ ಕ್ಷಣ ಅತ್ತ ಇತ್ತ ಅಲ್ಗಾಡಲ್ಲ, ಭೂಮಿ ಜೊತೆ ಅಲ್ಲೇ ಇದ್ದಾಳೆ ಅಡಿಗೆ ಮನೇಲಿ ಅಂತ ಹೇಳ್ತಾರೆ. ಸರಿ, ಭೂಮಿ ಮತ್ತೆ ಸತ್ಯಣ್ಣ ಇಬ್ರು ಕೂಡ ಅಡಿಗೆ ಮನೇಲಿ ನಿಂತಿರ್ತಾರೆ. ಸತ್ಯಣ್ಣ, ಭೂಮಿ ನಿನ್ನ ಹತ್ರ ಒಂದ್ ವಿಚಾರ ಮಾತಾಡ್ಬೇಕಮ್ಮ ಅಂತ ಹೇಳಿ ಕೇಳ್ತಾರೆ. ಏನ್ ಕೇಳಿ ಸತ್ಯಣ್ಣ ಅಂದಾಗ ಸತ್ಯಣ್ಣ ಎದುರು ಭೂಮಿ, ಮಯೂರಿ ವಿಚಾರ ಹೇಳ್ತಿದ್ದಾಗೇನೆ ಮುಖ ಇಷ್ಟ ಅಗಲ ಮಾಡ್ಕೊಂಡೆ ನೀನು. ಆದ್ರೆ ಈಗ ನಿನ್ನ ಮದ್ವೆ ಮುಗಿತಾ ಇದೆ, ಮುಗಿದ ಮೇಲೆ ಇನ್ನು ಅಜಿತನಿಗೊಂದು ಹೆಣ್ಣು ನೋಡ್ಲೇಬೇಕು, ಹೌದಲ್ವಾ? ಮದ್ವೆ ಮಾಡ್ಲೇಬೇಕು. ನೀನು ಫ್ರಾಂಕ್ ಆಗಿ ಕೇಳ್ತೀನಿ, ಹೇಳು ನೋಡೋಣ, ಮನಸ್ಸು ಬಿಚ್ಚಿ ಹೇಳ್ಬೇಕು ಅಂತ ಹೇಳ್ತಾನೆ. ಅಷ್ಟೊತ್ತು ಕಂಜನ ಕೇಳಿಸ್ಕೊಬಿಡ್ತಾಳೆ. ಬಂದಿದ್ದೆ ಒಳಗಡೆ, ಎಷ್ಟು ಮೋಸ ನಿಮ್ದು, ಇಲ್ಲಿವರೆಗೂ ಒಪ್ಪಂದದ ಮದ್ವೆ ಆಗ್ಬಿಟ್ಟು ಎಲ್ರು ಒಪ್ಪೋ ಹಾಗೆ ನಾಟಕ ಮಾಡ್ತೀರಾ. ನಿನ್ ನಾಟಕನ ಈಗ್ಲೇ ಈ ಪರ್ದೆ ತೆರೆ ಹೇಳ್ತೀನಿ ನೋಡು, ಮನೆಯವ್ರ ಮುಂದೆಲ್ಲ ಬಯಲ್ ಮಾಡ್ತೀನಿ, ಹೇಳ್ತೀನಿ ನೋಡಿ ಈಗ ಅಂತ ಹೇಳಿ ಓಡೋಗ್ತಾಳೆ. ಅಷ್ಟೊತ್ತಿಗೆ ಸತ್ಯಣ್ಣ ಭೂಮಿ ಕುಕ್ಕುತ್ತಾರೆ, ಅಂಜು ಅಂಜು ತಾಳು ತಾಳು, ಹೇಳ್ಬೇಡ ಅಂತ. ಆದ್ರೆ ಅವಳಿಗೆ ನಿಲ್ಲೋದೇ ಇಲ್ಲ, ಎಲ್ಲ ಬಹಿರಂಗ ಪಡ್ಸಕ್ಕೆ ಹೊರಟಾಯ್ತು. ಇಂತಹ ಒಂದು ಕುತೂಹಲವಾದಂತಹ ಸಂಚಿಕೆಯನ್ನ ನೋಡಿ ಏನಾಗುತ್ತೆ ಎನ್ನುವಂತಹ ಪ್ರಶ್ನಾರ್ಥಕವಾಗಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳು.